ಈಗ ರಾಕರ್ಸ್ ತಂಡದ ಕೊನೆಯ ಓವರ್ನ ಮೊದಲ ಎಸೆತ. ರಾಕರ್ಸ್ ತಂಡದ ಬೌಲರ್ ಬಾಲನ್ನ ಎಸೆಯಲು ಸಿದ್ಧರಾಗಿದ್ದಾರೆ. ಬಂದ ಬಾಲನ್ನ ಎದುರಿಸಲು ಮಾಲಿಂಗ್ ಅವರು ಸಜ್ಜಾದಂತೆ ಕಾಣಿಸ್ತಿದೆ. ರಾಕರ್ಸ್ ತಂಡದ ರೋಹಿತ್ ಅವರು ವೇಗವಾಗಿ ಬಂದು ಬಾಲನ್ನ ಎಸೆದಿದ್ದಾರೆ. ಬ್ಯಾಟಿಂಗ್ ಅನ್ನ ಬಿಟ್ಟು ಫೀಲ್ಡಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಯಾರಯ್ಯ ನನಗೆ ಹೊಡೆದಿದ್ದು ಅಂತ ಬೌಲರ್ ಎಸೆದಕ್ಕೆ ಎದರಿ ಅಲ್ಲಾಡಿ ಬೆದರಿ ಬೆಂಡಾಗಿ ಬ್ಯಾಟ್ ಒಂದನ್ನು ಬಿಟ್ಟು ಬೇರೆ ಎಲ್ಲ ಪಾರ್ಟ್ಸ್ ಗಳಿಂದ ಮಗ ಬಾಯ್ಲಿ ಮಗ ಬೌಲರ್ ಮುಖ ನೋಡ್ಬೇಡ, ಟೆನ್ಷನ್ ಆಗುತ್ತೆ. ಬಾಲ್ ಮಾತ್ರ ನೋಡು, ಡಿಫೆನ್ಸ್ ಆಡ್ಕೋ ಆಯ್ತಾ. 1 ರನ್ ತಗೋ, ಸ್ಟ್ರೈಕ್ ಕೊಡು, ಮಿಕ್ಕಿದ್ನ ನೋಡ್ಕೊಂತೀನಿ, ಆಡು. ಓಕೆ? ಬೌಲರ್ ಮುಖ ನೋಡ್ಬೇಡ, ಭಯ ಆಗುತ್ತೆ. ಬರೀ ಬಾಲ್ ಮಾತ್ರ ನೋಡು. ಒಂದೇ 1 ರನ್ ತಗೋ, ಮಿಕ್ಕಿದ್ನ ನೋಡ್ಕೊಂತೀನಿ. ಓಕೆ? ಧೈರ್ಯವಾಗಾಡು, ನಾನು ಇದೀನಿ. ಓಕೆ? ಹೊಡೆದ್ರೆ ಮುಂದೆ ಬಿಚ್ಚೋಬೇಕು ಬಾಲ್ದು. ಏನಮ್ಮ ಲಿಂಗ, ಮೊಟ್ಟೆ ತಗೊಂಡು ಎಲ್ಲಿಗೆ ಹೋಗ್ತಿದ್ಯಾ? ಕಾವು ಕೊಡಕ್ ಹೋಗ್ತಾ ಇದೀನಿ, ಬತ್ತೀಯಾ? ಯಾಕೆ ಬೇಕಾ? ಮೊಟ್ಟೆ ಭದ್ರವಾಗಿ ಇಟ್ಕೊಂಡು ಹೋಗ್. ಹೌದಾ? ತಗದ್ ಮಕದ ಮೇಲೆ ಹೋಗ್ಬಿಡ್ತೀನಿ. ಹೋಗೋಣ. ನನಗ್ ಬರ್ತಾರೋ ಕೋಪಕ್ಕೆ ಅವ್ನ್ ನಾಗೆ ತುಡಿಸ್ ಸಾಯಿಸ್ಬೋಣ ಅನ್ಸ್ತಾ ಇದೆಯೋ. ಪಾಪ ಅವನೇನ್ ಮಾಡಕ್ಕಾಗತ್ತೆ? ಅವರಪ್ಪನು ಫ್ರೆಂಡ್ಸು ಅದಕ್ಕೆ ಮಾತಾಡ್ತಿದ್ರಪ್ಪ. ಏಯ್, ಅವರಪ್ಪ ಫ್ರೆಂಡ್ಸ್ ಆದ್ರೆ ಇವ್ರಿಬ್ರು ಯಾಕೋ ಮಾತಾಡ್ಬೇಕು? ಅದು ಪ್ರಕೃತಿ ನಿಯಮ. ಜಡೆ ಸೇರಿದ್ರೆ ಕಿತ್ತಾಟ, ಕೋಲು ಸೇರಿದ್ರೆ ಕೋಲಾಟ. ಹೌದಲ್ವಾ? ಅಲ್ಲ ಕಣೋ, ಅವ್ನು ನೋಡಿದ್ರೆ ಚಾಕ್ಲೇಟ್ ಹೀರೋ ಇದ್ದಂಗಿದ್ದಾನೆ. ನಂದು ಮಾಸ್ ಲುಕ್. ಅವಳನ್ನೇನಾದ್ರು ಪಟಾಯಿಸ್ಕೊಂಡು ಹೋಗ್ಬಿಟ್ರೆ ಏನೋ ಮಾಡ್ಲಿ. ನೋಡು ಮಗ, ಪ್ರತಿಯೊಂದು ಕಾಯಿನ್ ಮೇಲೂ ಕಾಯಿನ್ ಬೂತ್ ಹೆಸರು ಬರ್ದಿರುತ್ತೆ. ಏನು ಮಾಡಕ್ಕಾಗಲ್ಲ, ಬಿಟ್ಟ. ಮಾಡಕ್ಕಾಗುತ್ತೆ ಮಗ, ಮಾಡಕ್ಕಾಗುತ್ತೆ. ಆ ನನ್ನ ಮಗನ್ ಮುಖ ಸ್ಕ್ರಾಪ್ ಮಾಡೋವರೆಗೂ ನನಗ್ ನೆಮ್ಮದಿ ಇಲ್ಲ ಕಣ. ಕೋಪದಲ್ಲಿ ನೀನು ಕಾನೂನ ಕೈಗೆ ತಗೋಬೇಡ. ನನಗ್ ಬೇರೆ ಕೋಪ ತಡ್ಕೊಳಕ್ಕಾಗಲ್ಲ. ನನ್ನ ಕೈನ ರಕ್ತ ಮಾಡ್ಕೊಳಕ್ ನಂಗೆ ಇಷ್ಟ ಇಲ್ಲ. ಇಲ್ಲ ಕಣ, ಬಿಡಲ್ಲ ಅವನ್ನ. ಅವನು ಏನ್ ಅಲ್ಲಿ ನೋಡ್ತಾ ಇದ್ಯಾ? ನಾನ್ ನಿನ್ನ ಹತ್ರ ಮಾತಾಡ್ತಾ ಇರೋದು. ಕಾರ್ತಿಕ್, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಏನು? ಸ್ವಲ್ಪ ಪರ್ಸನಲ್. ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್. ದೇವ್ರಣ್ಣ, ನಾನು ಯಾರಿಗೂ ಹೇಳಲ್ಲಪ್ಪ. ಇಲ್ಲ, ತುಂಬಾ ಪರ್ಸನಲ್ ವಿಷಯ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ. ವಿಷಯ ಹೇಗೆ ಶುರು ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಹುಡುಗರ್ನೆಲ್ಲ ರೆಡಿ ಮಾಡ್ಕೊ. ಇಲ್ಲೊಂದು ದೊಡ್ಡ ಕಿರಿಕ ಹಂಗೈತೆ. ನಾನು ಫೋನ್ ಮಾಡಿದ ತಕ್ಷಣ ಹೊರಡ್ಬೇಕು. ಅದೆಲ್ಲ ಏನು ಬೇಡ, ಬರೀ ಬ್ಯಾಟು ವಿಕೆಟ್ ಎತ್ಕೊಂಬ ಸಾಕು. ಇದೆಲ್ಲ ನನಗೂ ಹೊಸ್ತು. ಯಾಕಂದ್ರೆ ಹುಡುಗಿರ ಜೊತೆ ನಾನು ಅಷ್ಟಾಗಿ ಸೇರಲ್ಲ. ಸುತ್ತಿ ಬಳಸಿ ಮಾತಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಸುಧಾ ನನ್ನ ಹತ್ರ ಹೇಳಿದ್ಲು, ನೀನು ಲವ್ ಮಾಡ್ತಾಳಂತೆ. ನಿನ್ನ ಹತ್ರ ನೇರವಾಗಿ ಹೇಳ್ಕೊಳಕೊಳ್ಳೋ ಭಯ. ಎಷ್ಟೇ ಆದ್ರೂ ಹುಡುಗಿ ಅಲ್ವಾ? ನಿನ್ನ ಫ್ರೆಂಡ್ಸು, ರಾಜೀವನ್ ಫ್ರೆಂಡ್ಸು ಎಲ್ಲ ಒಂದೇ ಅಂತ ನನ್ನ ಹತ್ರ ಹೇಳ್ಕೊಂಡ್ಲು. ನಿನ್ನ ಅಭಿಪ್ರಾಯ ಏನು? ಮಗಳ ಅಯ್ಯ ನಿಮ್ಲೇ. ಅಲೋ, ಅಂತ ದೊಡ್ಡ ಗಲಾಟೆ ಏನಿಲ್ಲ, ಚಿಕ್ಕದು. ಚಿಕ್ಕ ಮಕ್ಕಳು ಯಾವ್ದೋ ಸೂಸು ಮಾಡೋ ವಿಷಯ ಕಿತ್ತಾಡ್ಕೊಂಡಿದ್ದು ತಲೆ ಮೇಲೆ ಹೊಡೆದು ಕಳ್ಸ್ಬಿಟ್ಟೆ ನಾನೇ. ಕುತ್ಕೊಳ್ರಿ, ನೀವು ಕುತ್ಕೊಳ್ಳಿ. ಈಗ ನಾನು ನಿಮ್ಗೊಂದು ಕಟು ಸತ್ಯ ಹೇಳ್ತೀನಿ. ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಲಿ, ಎಲ್ಲೇ ಬರಲಿ, ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಯಾವುದೇ ಇರಲಿ, ಬೆಳಗಾಗ್ಲಿ ರಾತ್ರಿ ಆಗ್ಲಿ, ಈ ಟೋಪಿ, ಈ ಕನ್ನಡಕ ತೆಗೆಯೋದಿಲ್ಲ. ಹೊಡಿರಿ ಚಪ್ಪಾಳೆನ. ಕೇಳಿ ಕ್ರಿಕೆಟ್ ಬಂಧುಗಳೇ, ಈ ಕ್ರಿಕೆಟ್ಗೆ ನಾನು ದೊಡ್ಡ ಅಭಿಮಾನಿ. ಕಾರಣ ಇಷ್ಟೇ. ಯಾಕಂತೀರಾ? ಈ ಕ್ರಿಕೆಟ್ ಅಂತಕ್ಕಂಥದ್ದು ನಮ್ಮ ದೇಶೀಯ ಕ್ರೀಡೆ, ನಮ್ಮ ರಾಜ್ಯದ ಕ್ರೀಡೆ. ಹೆಂಗೆ ಅಂತ ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು. ಸ್ವತಂತ್ರ ಪೂರ್ವ ಕ್ರಿಕೆಟ್ ಕಂಡುಹಿಡಿಯೋದಕ್ಕೂ ಮುಂಚೆ ಆ ಬ್ರಿಟಿಷ್ನವರು ನಮ್ಮ ದೇಶ ಆಳ್ತಾ ಇದ್ದಾಗ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಯುವಕರು ಈ ಒಂದು ಗಿಲ್ಲಿ ದಾಂಡ್ಲ ಆಡ್ತಾ ಇದ್ರು. ಆಗ ಅವರು ಅದನ್ನ ನೋಡ್ಕೊಂಡು ಗಿಲ್ಲಿನ ಬಾಲ್ ಮಾಡ್ಕೊಂಡ್ರು, ದಾಂಡ್ನ ಬ್ಯಾಟ್ ಮಾಡ್ಕೊಂಡ್ರು, ಕ್ರಿಕೆಟ್ ಅಂತಕ್ಕಂಥ ಪಂದ್ಯನ ಹುಟ್ಟಾಕಿದ್ರು. ಹೊಡಿರಿ ಚಪ್ಪಾಳೆ. ಅದಕ್ಕೆ ಹೇಳೋದು, ನಾವು ಕಂಡಿಡಿದಂತ ಈ ಕ್ರೀಡೆನ ಅವರು ಕಲ್ತಾಡಿದ್ರು. ಅದರ ಒರಿಜಿನಲ್ಲು ನಾವಾಗಿರೋದ್ರಿಂದ ಇವತ್ತು ವರ್ಲ್ಡ್ ಕಪ್ 30-30, 20-20, 50-50 ಎಲ್ಲವನ್ನು ಗೆಲ್ತಾ ಇದೀವಿ. ಅದಿರ್ಲಿ. ಆಮೇಲೆ ಇನ್ನೊಂದು ಮಾತು, ನಮ್ಮ ದೇಶದ ಮನೆಗಳಲ್ಲೂ ಕೂಡ ಟೆನ್ನಿಸ್ನಲ್ಲಿ ಸಾನಿಯಾ ಮಿರ್ಜಾ ಹೇಗೋ ಹಾಗೆ ಮನೆಗಳಲ್ಲೊಂದು ಸಾನಿಯಾ ಮಿರ್ಜಾ ಇರಲೇಬೇಕು. ಹೊಡಿರಿ ಚಪ್ಪಾಳೆ. ನೀವು ಓಡಿರಿ. ನಮ್ಮ ದೇಶದ ಕ್ರಿಕೆಟ್ನಲ್ಲಿ ತೆಂಡೂಲ್ಕರ್ ಹೇಗೋ ಹಾಗೆ ಮನೆಗಳಲ್ಲಿ ಒಬ್ಬ ತೆಂಡೂಲ್ಕರ್ ಇರಲೇಬೇಕು. ಹೊಡಿರಿ ಚಪ್ಪಾಳೆ. ಆಮೇಲೆ
ನಾನು ರಾಜಕೀಯದಲ್ಲಿ ಹೇಗೆ ವಿಶ್ವವಿಖ್ಯಾತ ನಾಯಕರಿದ್ದಾರೋ ಹಾಗೆ ನಾನು ಇರ್ತೀನಿ. ಮನೆ ಮನೆಗಳಲ್ಲಿ ಯಾರು ಇರಬಾರ್ದು. ಹೊಡೀರಿ ಚಪ್ಪಾಳೆನ. ಹಾಕಿ ಹಾಕಿ ಹಾಕಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ. ಇಲ್ಲಿ ನೆರೆದಿರ್ತಕ್ಕಂಥ ಕ್ರೀಡಾರಾಧಕರೇ, ಕ್ರೀಡಾಪಟುಗಳೇ, ಕಟ್ಟಾಳುಗಳೇ, ಚೆನ್ನಾಗಿ ಆಡಿ. ಒಬ್ಬರಿಗೊಬ್ರು ಮೂತಿ ಮುಸುಳಿಗಳಿಗೆ ಹೊಡ್ಕೋಬೇಡಿ. ಚೆನ್ನಾಗಾಡಿ, ಚೆನ್ನಾಗಿರಿ. ಕೊನೆಗೆ ಕಪ್ ಯಾರಾದ್ರೂ ಗೆಲ್ಲಿ ಸಂತೋಷದಿಂದ ನೀವು ಕೈ ಇಟ್ಕೊಂಡು ಕುಲುಕಿ. ಹೆಚ್ಚು ಕಡಿಮೆ ಏನು ಮಾಡ್ಕೋಬೇಡಿ. ನಾನು ಹೇಳ್ತಿರೋದು ಸರಿ ತಾನೆ? ನಾನು ಹೇಳ್ತಿರೋದು ಕರೆಕ್ಟ್ ತಾನೆ? ಇರ್ಲಿ. ಎಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ ಮಾತು. ಹೆಡ್ಡೋ ಟೈಲೋ. ಹೆಡ್ಸ್. ಹೆಡ್ಡು. ಪ್ರಾರಂಭದಲ್ಲೇ ಜಯ ನಿಂದಾಗಿದೆ. ಬೌಲಿಂಗ ಫೀಲ್ಡಿಂಗ, ಬೌಲಿಂಗ ಫೀಲ್ಡಿಂಗ. ತಪ್ಪಾಗೇನಾದ್ರು ಕೇಳದ್ನ? ಫೀಲ್ಡಿಂಗ್. ಹಾ, ನನಗೆ ಗೊತ್ತಿತ್ತು ನೀನ್ ಇದನ್ನೇ ಆಯ್ಕೆ ಮಾಡ್ತೀಯ ಅಂತ. ವಿಕ್ಟ್ರಿ ನಿಮ್ದೆ. ಚರಣ್ ಅವ್ರದ್ದು. ಅದಿರ್ಲಿ. ಆಲ್ ದ ಬೆಸ್ಟ್. ಚೆನ್ನಾಗಾಡಿ, ಕೈ ಕುಲ್ಕಿ. ಹೊಡಿರಿ ಚಪ್ಪಾಳೆನ, ಹೊಡಿರಿ. ಹಲೋ ಹಲೋ. ಅಯ್ಯ ಮಗ ಕೈ ಕೊಟ್ಟಿದ್ದು ಅಷ್ಟಕ್ಕೆಲ್ಲ ಬ್ಯಾಟಿಂಗ್ ಆರ್ಡರ್ ಯಾಕೆ ಚೇಂಜ್ ಮಾಡ್ಬೇಕು? ಕೆರ್ದಲ್ಲಿ ಹೊಡಿಬೇಕು ಅವನ್ಗೆ. ಈಸಿಯಾಗಿ ಗೆಲ್ಲೋ ಮ್ಯಾಚ್ ನ ಕಷ್ಟಪಟ್ಟು ಗೆದ್ದಂಗಾಯ್ತು. ಇಂತ ಮ್ಯಾಚ್ ಮಗ ಧ್ರುವನಿಂದ ಹಾಳಾಗೋಯ್ತು. ಫೋನ್ ಮಾಡಿದ್ನಾ? ಅವನಲ್ಲಿ ಮಾಡ್ತಾನೆ ಫೋನ್ ನ. ಹೇ ಹಾಯ್ ಗಾಯ್ಸ್. 100 ವರ್ಷ ಆಯಸ್ಕೊಣ, ತಲೆ ಮೇಲೆ ಕಲ್ಲೆ ತಕ್ಕರು ಸಾಯಲ್ಲ. ನಾನೇ ಸಾಯಿಸ್ತೀನಿ ಅವನು. ಯಾಕ್ರೋ ಮ್ಯಾಚ್ ಏನಾಯ್ತು? ಏನ ಮ್ಯಾಚ್ ಏನಾಯ್ತಾ? ಫೋನ್ ಎತ್ತಕ್ಕೇನಾಗಿತ್ತು? ಅಲ್ಲಿ ಸಿಗ್ನಲ್ ಇಲ್ಲ ಕಣೋ. ಸ್ವಾತಿ ಗೆಸ್ಟ್ ಹೌಸ್ ಹೋಗಿದೆ ಕಣ್ರೋ. ಹ್ಞೂ ಕಣ್ರೋ, ಅವಳೇ ಫೋನ್ ಮಾಡಿ ನನ್ನ ಅವಳು ಗೆಸ್ಟ್ ಹೌಸ್ ಕರೆದ್ಲು. ಮಗ ಏನೇನ್ ಮಾಡ್ದೆ ಹೇಳ ಪ್ಲೀಸ್ ಪ್ಲೀಸ್. ಅಲ್ಲಿ ಕುಚ್ಚುಕು ಕುಚ್ಚುಕು, ಸ್ವಿಮ್ಮಿಂಗ್ ಪೂಲ್, ಸಾಂಗ್ ಎಲ್ಲ ಆಯ್ತು ಮಗ. ಹಂಗಾದ್ರೆ ಅದು ಆಗೋಯ್ತಾ? ಅದು ಒಂದ್ ರೀತಿಲಿ ಎಲ್ಲ ಎಲ್ಲ ಮುಗಿಸ್ಬಿಟ್ಟೆ ಮಗ. ಮುಚ್ಚೋ ಬಾಯಿ. ನೀನು ಒಬ್ಬ ಫ್ರೆಂಡ್ ಏನೋ ಏನೇನೋ ಕತೆಗಳು ಹೇಳಿ ನನ್ನ ಮನ್ಸು ಕೆಡಿಸಿ ನನಗೊಂದು ಮಾತು ಹೇಳ್ದೆ ನೀನು ಒಬ್ಬನೇ ಹೋಗಿದೀಯಲ್ಲ. ಇದೇನಾ ನೀನು ಫ್ರೆಂಡ್ಶಿಪ್ ಕೂಡ? ಇದು ಅದು ಆಮೇಲೆ ಅದು ಕ್ಯಾಜಿತ್ತು ಮೈಸಕರದಲ್ಲಿ. ಸಮಾಧಾನ ಮಲಿಂಗ. ವಿಡಿಯೋ ಮಾಡಿದ್ರೆ ತೋರ್ಸೋ, CD ಮಾಡೋಣ. ಯಾಕ್ರೋ ಯಾಕೆ ಈ ತರ ನೋಡ್ತಾ ಇದೀರಾ? ತಪ್ಪಾಗಿ ಇಮ್ಯಾಜಿನ್ ಮಾಡ್ಬೇಡ್ರು. ಹಂಗಾರೆ ಮದುವೆ ಆಗದ್ ಗ್ಯಾರಂಟಿ? ನಿಜವಾಗ್ಲು 100%. ಹಂಗಾರೆ ನಂಗೂ ಒಂದ್ ಚಾನ್ಸ್ ಗ್ಯಾರಂಟಿ. ನಾಯಕ ರಾಮ್ ರವರ ಎಂಟ್ರಿ, BBC ರವರ ಹೊಡೆತ ಬಾಲ್ ಎಲ್ಲೋಯ್ತು? ಓಹೋ, ಮಾಲಿಂಗ ಅವ್ರ ಕೈಲಿತ್ತು. ಅದಕ್ಕೆ ಮಾಲಿಂಗ ಅವರು ಗಲಿಬಿಲಿಯಾಗಿದ್ದಾರೆ. ಅಪರೂಪಕ್ಕೆ ಕ್ಯಾಚ್ ಹಿಡಿದ್ರೆ ಹೀಗೆ ಆಗೋದು. ಇವರೇ ಮಾಲಿಂಗರವರು ಬಾಲನ್ನು ಕೈಯಲ್ಲಿ ಹಿಡಿದುಕೊಂಡು ಕಿರುಚುತ್ತಿದ್ದಾರೆ. ಮೈದಾನದಲ್ಲಿ ಮೌನದ ವಾತಾವರಣ. ಏನಾಯ್ತು, ಹೆಂಗಾಯ್ತು, ಎಲ್ಲರಿಗೂ ಎಲ್ಲಿಲ್ಲದ ಕನ್ಫ್ಯೂಷನ್. ಬೀದಿ ಆಟ ಸರಿ ಇಲ್ಲ, ಇವರಾಟ ನೆಟ್ಗಿಲ್ಲ. ಬಟ್ ಇಟ್ ಈಸ್ ಎ ನೋ ಬಾಲ್. ಪಾಪ ನೋವು ತಾಳಲಾರದೆ ಮಾಲಿಂಗರವರು ಅಂಪೈರ್ ಬಳಿ ತುಂಬಾ ರೋಷ ಆವೇಶದಿಂದ ಹೋಗ್ತಾ ಇದ್ದಾರೆ. ಮಾಲಿಂಗ ಅವರು ಹೋಗ್ತಾ ಇದ್ದಾರೆ. ಅವ್ಗೇನು ಮಾಡಲ್ಲ ಬಿಡ. ಒಂದ್ ನಿಮಿಷ ಗೊತ್ತಿಲ್ಲ. ಯೋ, ನಾನ್ ಯಾವತ್ತಾದ್ರೂ ಕ್ಯಾಚ್ ಹಿಡ್ದಿರೋದು ನೋಡಿದೀಯಾ? ಇಲ್ಲ. ಹಿಡ್ದಿದ್ದೀನಿ ತಾನೆ. ಔಟ್ ಕೊಡು. ಮತ್ತೆ ಯಾಕೆ ಔಟ್ ಕೊಡ್ತಿಲ್ಲ ನೀನು? ನೋ ಬಾಲ್. ನೋ ಬಾಲ್. ಕ್ಯಾಪ್ಟನ್ ಅನ್ನು ಒಂದೇ ಒಂದು ಉದ್ದೇಶಕ್ಕೆ ಸುಮ್ಮನೆ ಬಿಡ್ತಾ ಇದ್ದೀನಿ ನಿನ್ನ. ಕ್ಯಾ ಜೀವನ ಐಸಾ ಕರ್ದಲ್ಲ ಸು. ಮುಂದಿನ
ಏನ ಇವನು ಫುಲ್ ವೆಂಟ್ಲಾಡ್ ಮಾಡ್ತಾವನೆ. ಅಯ್ಯಯ್ಯ ಏನ ಇದು ಅಂಪೇರ್ ಹೋಗಿದ್ದೆ. ಸಾಕು ಹೋಗ ಹೋಗಲಿ. ಎಲ್ಲ ಸಿಕ್ಕೊಂಡ್ರು ನಿಂತ್ಕೊಂಡ್ರು. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತೀರಾ? ಯಾರ್ಲ ಇದು ಕಾಡ್ ಮನುಷ್ಯ? ಮೊದಲನೇ ಬಾಲ್ ಎದುರಿಸ್ತಾ ಇದ್ದಾರೆ ಮಾಲಿಂಗ್ ಅವರು. ಓ ಮೈ ಗಾಡ್, ಮಾಸ್ಟರ್ ಬ್ಯಾಟ್ಸ್ಮನ್ ಮಾಲಿಂಗರ್ ಅವರು ಮುಗಿಸ್ಕೊಂಡ್ಬಿಟ್ಟಿದ್ದಾರೆ. ನೋಡ್ಕೊಂಡು ಆಡಲಿ. ಓವರ್ ಬಿಲ್ಡಪ್ ಅಲ್ಲ ಬೇಡ ಮಗ.